ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಮಕರ ಸಂಕ್ರಾಂತಿ 15ನೇ ತಾರೀಕು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. 12:15 ಆಗಿದೆ ಟೈಮ್ ಬಂದು. ಹಬ್ಬದ ದಿವಸ ಏನೇನೆಲ್ಲ ಮಾಡಿದಾರೆ ಅಡ್ಗೆ. ಫಸ್ಟ್ ಹಬ್ಬ ಅಂತಂದ್ರೆ ನನಗೆ ನಿಮ್ಮೆಲ್ರಿಗೂ ಅಷ್ಟೇನೆ ಫಸ್ಟ್ ಹಬ್ಬದ ಅಡ್ಗೆ ಏನು ಅಂತ ಅಂದ್ಬಿಟ್ಟು ಬನ್ನಿ ನೋಡೋಣ ಏನೇನೆಲ್ಲ ಮಾಡೋರೆ. ನಮ್ಮ ಅತ್ತೆ ಆಲ್ರೆಡಿ 8 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗಿಸಿ ಅಡ್ಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಬನ್ನಿ ನೋಡೋಣ. ಓನಮ್ಮ ಓನು ಇಲ್ಲಿ ಬಾಯಿಲೋ ನಿಮಿಷ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತೀಯಾ? ಇರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸರಿ. ಕಡ್ಡಿ ಏನಕ್ಕೆ? ಫಸ್ಟ್ ಕಳ್ಳೆಕಾಯಿ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಇಲ್ಲಾಂದ್ರೆ ಮಲ್ಕೋ ಹೋಗಮ್ಮ ನೀನು. ಬೆಳಗ್ಗೆ ಬೇಗ ಎದ್ದಿದ್ಯಲ್ಲ. ಆಮೇಲೆ ಇದು ಬಂದು ಇದ್ಕಿಂಬಳೆ ಸಾಂಬಾರ್. ಮ್ಯಾಂಡೇಟ್ರಿ ಇದ್ಕಿನ್ ಬೇಳೆ ಸಾಂಬಾರು ಎಲ್ರ ಮನೇಲಿ. ಸೊ ಬೆಳಗ್ಗೆ ಟಿಫನ್ಗೆ ಪೊಂಗಲ್ಲು, ಸಿಹಿ ಪೊಂಗಲು, ಖಾರ ಪೊಂಗಲು. ಈ ಕಡೆ ರೈಸ್. ಆಮೇಲೆ ನಾನು ಮಧ್ಯಾಹ್ನದಂಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ. ಹೆಂಗಿದ್ರು ನಮ್ಮ ಮಾವ ಅಲ್ಲೇ ಕೂತಿದ್ರು. ಸೊ ನಮ್ಮ ಅತ್ತೆನ್ ಕೇಳ್ದೆ, ಮಾವಂಗೂ ಮುದ್ದೆ ಮಾಡ್ಬೇಕಾ ತಿಂತಾರ ಕೇಳಿ ಅಂತ ಅನ್ಬಿಟ್ಟು. ಒಂದ್ ಸ್ವಲ್ಪ ಮಾಡಮ್ಮ ಅಂತಂದ್ರು. ಸರಿ ಅನ್ಬಿಟ್ಟು ಇಬ್ರಿಗೂ ಸೇರ್ಸಿ ಮುದ್ದೆ ಮಾಡ್ತಾ ಇದ್ದೆ. ಬಾಂಡ್ಲಿ ಇಡೋದ್ರಿಂದ ಬೇಗ ಆಗುತ್ತೆ ಹೌದು, ಬಟ್ ನಾವು ಅದನ್ನ ಬೇಯಿಸ್ಲಿಲ್ಲ ಅಂತಂದ್ರೆ ಹಸಿಟ್ ಹಂಗಂಗೆ ಇರುತ್ತೆ. ಸ್ವಲ್ಪ ನೀರು ಚುಮ್ಕ್ಸಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಒಂದ್ ಅಟ್ಲೀಸ್ಟ್ 5 ಮಿನಿಟ್ಸ್ ಅದು ಹಬೆಲ್ ಬೇಯಬೇಕು. ಬೆಂದ್ರೆ ಮಾತ್ರನೇ ಮುದ್ದೆ ಬಾಣ್ಲಿಲಿ ಇಡೋದು ಚೆನ್ನಾಗಾಗೋದು. ಇವಾಗ ದೊಡ್ಡ ಪಾತ್ರೆಲಿ, ಚಿಕ್ಕ ಪಾತ್ರೆ ಆ ತರ ಎಲ್ಲ ಇಟ್ಕೊಂತೀವಿ, ಅದು ಓಕೆ ಬಿಡಿ. ಈ ರೀತಿ ಟೆಕ್ನಿಕ್ ಯೂಸ್ ಮಾಡೋರು ನೋಡ್ಕೊಳ್ಳಿ, ಏನಾದ್ರು ಬೆಂದಿರುತ್ತಾ ಇಲ್ಲ 2 ಮಿನಿಟ್ಸ್ ಅಲ್ಲಿ ಮಾಡ್ಬಿಡ್ತೀವಿ ಅಂತ ಅನ್ಬಿಟ್ಟು ಕೆಲವೊಂದ್ಸಲಿ ಮುದ್ದೆ ಚೆನ್ನಾಗೇ ಆಗಿರಲ್ಲ. ಅದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಫೈನಲಿ 1-2 ಮುದ್ದೆ ಮಾಡ್ಕೊಂಡು ನನ್ಗೊಂದು ಸ್ಮಾಲ್ ಆಗಿ ಚಿಕ್ಕದಾಗಿ ಮಾಡಿ ಇಟ್ಕೊಂಡೆ. ನಾನು ಊಟನು ಮುಗಿಸ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಸಂಜೆ ಆಯ್ತು, ರೆಸ್ಟ್ ಎಲ್ಲ ಮಾಡಿ ಈವ್ನಿಂಗ್ ಹಂಗೆ ನಮ್ಮ ಮನೇಲಿ ಬುಧವಾರ ಭಾನುವಾರ ಬಿಟ್ಟು ಪ್ರತಿ ದಿನನೂ ಪೂಜೆ ಮಾಡ್ತಾರೆ. ನಾನು ಅವಾಗೆಲ್ಲ ಮಾಡ್ತಿದ್ದೆ ಬಿಡಿ ನನ್ನ ಹಸ್ಬೆಂಡ್ ಇದ್ದಾಗ. ಈಗ ನಾನೇನು ಮಾಡಲ್ಲ, ನಿಮ್ಗೂ ಗೊತ್ತು. ಬಟ್ ಎವ್ರಿ ಮಾರ್ನಿಂಗ್ ಈವ್ನಿಂಗ್ ಕಂಪಲ್ಸರಿ ದೀಪ ಹಚ್ತಿದ್ವಿ. ಇವಾಗ್ಲೂ ಹಚ್ತಾರೆ ನಮ್ಮ ಅತ್ತೆ. ಸೊ ಹಂಗಾಗಿ ಎಲ್ಲ ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಬಟ್ಟೆ ತಂದು ಸೈಡಲ್ಲಿ ಹಂಗೆ ಹಾಕ್ಬಿಟ್ಟಿದ್ರು. ಎಲ್ಲಾನು ಮರ್ಚಿಟ್ಕೊಂತಾ ಇದೆ. ನನಗೆ ಹೆಂಗ್ ಗೊತ್ತಾ, ಕೆಲಸ ಮಾಡಿದ್ರೆ ಶಿಸ್ತಾಗಿ ನೀಟಾಗಿ ಮಾಡ್ಬಿಡ್ತೀನಿ. ಮಾಡಲ್ಲ ಅಂತಂದ್ರೆ ನಾನು ಮಾಡೋದೇ ಇಲ್ಲ. ಬಟ್ ನನ್ಗೆ ಯಾರು ಹೇಳ್ಬಾರ್ದು ನೀನ್ ಅದನ್ನೇ ಮಾಡು, ನೀನ್ ಇದನ್ನೇ ಮಾಡು ಅಂತ. ನನ್ಗೆ ಅನ್ಸುತ್ತೆ ಮಾಡ್ಬೇಕು ಅಂತ, ಅವಾಗ ಮಾಡ್ತೀನಿ. ಬಟ್ ಇವಾಗ ಹಂಗಿರೋದು ನಾನು. ಮುಂಚೆ ಎಲ್ಲ ಹಿಂಗಿರ್ಲಿಲ್ಲ. ನಂದೇನಿದೆ ಅದ್ ಕೆಲಸ ಮಾಡ್ಕೊಂತಿದ್ದೆ. ಇವಾಗ್ಲೂ ಮಾಡ್ತೀನಿ. ಬಟ್ ಸ್ವಲ್ಪ ನಂದು ಕೆಲ್ಸಗಳಿರುತ್ತಲ್ಲ ಬೇರೆ ಬೇರೆದು, ಅದಕ್ಕೆ ಸ್ವಲ್ಪ ಗಮನ ಹರಿಸಿರ್ತೀನಿ. ಅದ್ ಬಿಟ್ರೆ ಮಾಮೂಲಿ ನಂದು ಏನಿರುತ್ತೋ ಕೆಲ್ಸಗಳು ನಾನು ಮಾಮೂಲಿ ಮಾಡ್ಕೊಂತೀನಿ. ಹೇಳಿಲ್ವಾ, ನನ್ಗೆ ನನ್ ಕೆಲ್ಸ, ಮನೆ ಕೆಲ್ಸ ಅಂತ ಮಾಡಕ್ ಹೊರಟ್ರೆ ಕಂಪ್ಲೀಟ್ ಅಚ್ಚುಕಟ್ಟು ನೀಟಾಗಿರ್ಬೇಕು. ಒಂದ್ ಮಾಡಿ ಒಂದ್ ಬಿಡಲ್ಲ ನಾನು. ಆ ತರ ಮೆಂಟಾಲಿಟಿ ನಂದು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬೇಗ ಬೇಗ ಬಾಚಿನಿ. ಚಪ್ಪಲೆಲ್ಲ ಎಲ್ಲಿ ಎಲ್ಲಮ್ಮ? ಒಂದು ಚಪ್ಪಲಿ ಅಲ್ಲೈತೆ, ಎತ್ಕೋ. ನಮ್ಮನೆ ನಿಯರ್ ಬೈಯೇ ದೇವಸ್ಥಾನ ಇದೆ. ಈಶ್ವರಂದು, ಗಣೇಶ, ಸುಬ್ರಹ್ಮಣ್ಯ, ಅಮ್ಮನವ್ರದ್ದು ಎಲ್ಲ ಒಂದೇ ಟೆಂಪಲ್ ಅಲ್ಲಿ ಇದೆ. ಲಕ್ಷ್ಮೀ ವೆಂಕಟೇಶ್ವರನೂ ಇದೆ. 4-5 ದೇವರು ಒಂದೇ ದೇವಸ್ಥಾನದಲ್ಲಿ ಸಿಕ್ಬಿಡುತ್ತೆ. ಸೊ ಮಕ್ಳನ್ನಿಬ್ರು ರೆಡಿ ಮಾಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಹಂಗೆ ನನ್ನ ಮಕ್ಳಿಗೆ ಪ್ರತಿ ವರ್ಷ ಸಂಕ್ರಾಂತಿಗೆ ಉದ್ದಿನ ಕಾಳು ಬೇಳೆ ಏನಂತಾರೆ ಅದನ್ನ ದಾನ ಕೊಡ್ತೀವಿ. ಅದೇನೋ ಹೇಳಿದ್ರು ಅವಳಿಗೆ, ಹುಟ್ಟದಾಗಿಂದನೂ ಇವಾಗಿನವರೆಗೂ ಅದು ಕೊಡ್ತಾ ಬಂದಿದ್ದೀನಿ. ಸೊ ಹಂಗಾಗಿ ಅದನ್ನ ಅವಳ ಕೈಲೇ ಕೊಡ್ಸೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಟ್ಟಿದ್ದು. ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅವಳ ಹೆಸರಲ್ಲಿ ಅರ್ಶನೆನೂ ಕೂಡ ಮಾಡಿಸ್ತೀನಿ. ಪ್ರತಿ ಇಯರು ಸಪ್ರೇಟ್ ಆಗಿ ಅವಳಿಗೆ ಅಂತಾನೆ
ಸಂಕ್ರಾಂತಿಗೆ ಕೊಡೋ ಅಂಥದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಚೆನ್ನಾಗಾಯ್ತು. ಆ್ಯಂಡ್ ನ್ಯೂ ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೆಲ್ಲನ ಪ್ರಸಾದವಾಗಿ ಕೊಡ್ತಾ ಇದ್ರು. ಮನೇಲಿ ಎಳ್ಳು ಬೆಲ್ಲ ಮಾಡಿರಲಿಲ್ಲ. ಮೀನ್ಸ್ ನಮ್ಮ ಅತ್ತೆ ಏನು ಮಾಡ್ತಾ ಇರಲಿಲ್ವಂತೆ ನಮ್ಮ ನಾದಿನಿ ಮದುವೆ ಆಗಿ ಹೋದ್ಮೇಲೆ. ಸೊ ನಾನು ಬಂದಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಎಳ್ಳು ಬೆಲ್ಲನ. ಆಮೇಲೆ ಇವ್ರು ಹೋದ್ಮೇಲೆ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿತ್ತು, ಏನು ಮಾಡ್ತಾ ಇರಲಿಲ್ಲ. ಇವಾಗ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಅಮ್ಮ ಹೋಗಿರೋ ಬೇಜಾರಲ್ಲಿ ಇದ್ದಿದ್ದ ಕಾರಣ ನಾನು ಈ ವರ್ಷ ಮಾಡಲಿಲ್ಲ. ಮುಂದಿನ ವರ್ಷ ಮಾಡೋಣ ಬಿಡು ಅಂದ್ಕೊಂಡು ಸುಮ್ಮನಾಗಿ ಹೋಗ್ಬಿಟ್ಟೆ ನಾನು. ಸೊ ದೇವಸ್ಥಾನಕ್ಕೆ ಬಂದ್ವಲ್ಲ, ಅಲ್ಲೇ ಎಳ್ಳು ಬೆಲ್ಲ ತಿನ್ಕೊಂಡು, ಬಟ್ ಬೇರೆ ಎಲ್ಲ ಐಟಮ್ಸು ಏನೇನು ಹಬ್ಬದ ಅಡುಗೆ ಅದೆಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ರು. ಆಮೇಲೆ ನಾಗರ ಕಲ್ಲನ್ನ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಮಕ್ಳಿಬ್ರಿಗೂ. ಅವ್ರಿಗೂ ಕ್ಯೂರಿಯಾಸಿಟಿ, ಇದೆಲ್ಲ ನೋಡ್ತಾ ಇದ್ರೆಲ್ಲ ಹೊಸದು ಅಲ್ವಾ ಮಕ್ಕಳು, ಚಿಕ್ಕ ಮಕ್ಕಳು. ಇನ್ನೊಂದೇನು ಅಂದರೆ ಯಾವುದೇ ಕಾರಣಕ್ಕೂ ನಾಗರ ಕಲ್ಲನ್ನ ನೈಟ್ ಟೈಮ್ಸು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಯಾರು ಅನ್ಸಿದ್ದು? ಇವಾಗ ನಾವು ದೇವಸ್ಥಾನದಿಂದ ಒಬ್ರು ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ನಮ್ಮ ಮನೆ ಬಾಡಿಗೆಗೆ ತುಂಬ ವರ್ಷದಿಂದ ಇದ್ದರು. ಅವರು ಬಾರಮ್ಮ ಮನೆಗೆ ಅಂತ ಕರೆದ್ರು, ಹಂಗೆ ಹೋಗ್ತಾ ಇದ್ದೀವಿ ಅಲ್ಲಮ್ಮ. ನಾನು ನನ್ನ ಮಗಳು. ಯಾರನ್ನ ನೋಡ್ಬೋದು ನೀನು? ಚಿಂಟು. ಹಾಂ, ಒಬ್ರು ಸರ್ಪ್ರೈಸ್ ಇದೆ ಅಲ್ಲಿ ಅವ್ರ ಮನೆಯಲ್ಲಿ ಅಲ್ಲಮ್ಮ. ಚಿಂಟು ಅಲ್ಲಿ ಮುಂದೆಗಡೆ ಈ ಕಡೆ. ಬಾ ಚಪ್ಪಲಿ ಹಾಕೋ. ಚಪ್ಪಲಿ ಏನಿಗೆ ಬಿಟ್ಟೆ? ಕಟ್ಟಾಕದ್ರಾ? ನಡಿಯಮ್ಮ. ಗೈಸ್, ಏನಂದರೆ ನನ್ನ ಮಗನ ಕರ್ಕೊಂಬ ಅಂತಂದರು. ಇವರೆಲ್ಲ ಸುಮಾರು 20-25 ವರ್ಷದಿಂದ ಎಲ್ಲ ಫ್ರೆಂಡ್ಸ್ಗಳು, ನೇಬರ್ಸ್ ಅಲ್ವಾ. ಅದಕ್ಕೆ ಮಗಳನ್ನ ಬಿಟ್ಟು ಇವಾಗ ಮಗನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಏನು ನೋಡೋಕೆ ಹೋಗ್ತಾ ಇರೋದು ನಾವು? ನೋಡಿಲ್ಲ ಅಕ್ಕ ಎಲ್ಲೋಳು ಹೇಳು. ಎಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಅಕ್ಕನ? ಅಕ್ಕ ಕಪ್ ನೋಡು ಎಷ್ಟು ಇಳಿ. ಆ ಕಾಪಾಡ್ಬೇಕಾ ನಿನ್ನ? ಬೋಬೋ ಮಕ್ಕಳು ತಿನ್ಕೊಳ್ಳಿ, ನಮ್ಮನೆ ಮಕ್ಕಳಿಲ್ಲ ತಿನ್ನೋರು. ನಾನು ನನ್ನ ಮಕ್ಕಳು ಬಂದವರೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಟ ಆಡಿ, ಊಟ ಎಲ್ಲ ಮುಗಿಸ್ಕೊಂಡು, ನಂದು ಕೆಲಸ ಇತ್ತಲ್ಲ, ಸೀರೆ ಎಲ್ಲ ಡಿಸ್ಪ್ಯಾಚ್ ಮಾಡಬೇಕು, ಎಲ್ಲ ಒಂದು ಕಡೆ ಬರೆದಿಟ್ಕೊತೀನಿ. ನೆಕ್ಸ್ಟ್ ಡೇ ಏನೇನೆಲ್ಲ ಕಳಿಸ್ಬೇಕು ಅಂತ ಹೇಳಿ ಒಂದು ಶೆಡ್ಯೂಲ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಎ ಫಾರ್ ಏನು? ಬಿ ಫಾರ್? ಸಿ ಫಾರ್? ಡಿ ಫಾರ್? ಏನು ಡಿ ಫಾರ್? ಡಾಗ್. ಇ ಫಾರ್? ಚಿನ್ನಿ. ನನ್ನ ಮಗ ನೋಡಿ 11:30 ರಾತ್ರಿ ಆದ್ರೂ ನನ್ನ ಜೊತೆನೇ ಕುತ್ಕೊಂಡವನೆ. ನನ್ನ ಮಗಳು ಮಲ್ಕೊಂಬಿಟ್ಲು ಪಾಪ. ನಾನು ಸ್ವಲ್ಪ ಸ್ಯಾರೀಸ್ನೆಲ್ಲ ಚೆಕ್ ಮಾಡಿ ಹಾಗೆ ಕೊರಿಯರ್ ಪ್ಯಾಕ್ ಮಾಡ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೆ. ಇನ್ನೊಂದೇನಪ್ಪ ಅಂತಂದರೆ, ನಾನು ಅವ್ರ ಮನೆಗೆ ಹೋಗಿದ್ನಲ್ಲ, ಅವ್ರು ಬಂದು ನಮ್ಮ ಮನೆ ಬಾಡಿಗೆಗೆ ಸುಮಾರು 25 ವರ್ಷದಿಂದ ಇದ್ರಂತೆ. ಸೊ ಹಂಗಾಗಿ ಅವ್ರು ಯಾವಾಗಲೂ ಕರೆಯೋರು ಬಾಮ್ಮ ಅಂತ. ಸೊ ಇವತ್ತು ಹೋಗೋಣ ಅಂತ ಹೇಳಿ ಹೋಗಿ ಬಂದೆ. ಅವ್ರ ಮನೇಲಿ ಏನು ಸ್ಪೆಷಲ್ ಇತ್ತಪ್ಪ ಅಂತಂದರೆ, ನಮ್ಮ ಚೋಟು ತಮ್ಮ ಚಿಂಟು ಇದ್ದಾನೆ ಅಲ್ಲಿ. ಮೀನ್ಸ್ ನಮ್ಮ ಪೆಟ್ಟು, ನಮ್ಮ ಚೋಟು ಡೆತ್ ಆಗ್ಬಿಟ್ನಲ್ಲ, ಅವ್ರ ತಮ್ಮನೇ ಅಲ್ಲಿರೋದು, ಪೊಮೇರಿಯನ್ನು.
ಸೊ ಮಕ್ಳಿಗೂ ಅವನ್ನ ತೋರ್ಸ್ದಂಗ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ದೆ. ನನ್ ಮಗಳು ಅವನ್ನ ಚೋಟುನೇ ಅಂತಾನೆ ಅನ್ಕೊಂಡಿದ್ಲು. ಬಟ್ ಅವ್ನ್ ಚೋಟು ಅಲ್ಲಮ್ಮ ಚಿಂಟು ಅಂತ ಹೇಳ್ಕೊಂಡ್ ಕರ್ಕೊಂಡ್ ಬಂದೆ. ಪುಟ್ಟು ಸಂಕ್ರಾಂತಿ ವ್ಲಾಗ್ ಇದಾಗಿತ್ತು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.